ನಮಸ್ಕಾರ. ಗರ್ಭಿಣಿಯರ ಆರೋಗ್ಯ ಎಷ್ಟು ಮುಖ್ಯನೋ ಬಾಣಂತಿಯ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಹೆರಿಗೆಯ ನಂತರದ 6 ವಾರಗಳ ಸಮಯದಲ್ಲಿ ಗರ್ಭಾವಸ್ಥೆಯಲ್ಲಿ ಉಂಟಾದಂತಹ ಬದಲಾವಣೆಗಳು ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವಂತದ್ದು ಬಹಳ ಮುಖ್ಯವಾದದ್ದು. ನಾವು ಬಾಣಂತಿಯರಿಗೆ ನೀಡುವಂತಹ ಸಾಮಾನ್ಯವಾದ ಸಲಹೆ ಅಂದ್ರೆ ಸಾಕಷ್ಟು ವಿಶ್ರಾಂತಿನ ಪಡೆದುಕೊಳ್ಳಿ ಅನ್ನೋದು. ತಾಯಿ ತನ್ನ ಹಾಗೂ ತನ್ನ ಮಗುವಿನ ಆರೈಕೆನ ಬಿಟ್ಟು ಬೇರೆ ಯಾವುದೇ ರೀತಿ ಕೆಲಸಗಳನ್ನ ಈ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳ್ತೀವಿ. ಎರಡನೆಯದಾಗಿ ಆಹಾರ, ಸಮತೋಲನವಾದ ಆಹಾರನ ಸೇವಿಸಬೇಕಾಗತ್ತೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಸೇವಿಸಬೇಕಾಗತ್ತೆ. ಅಷ್ಟೇ ಅಲ್ಲದೆ ವೈದ್ಯರು ನೀಡಿದಂತಹ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ನಿಯಮಿತವಾಗಿ ತಗೊಳ್ಬೇಕಾಗತ್ತೆ. ಮೂರನೆಯದಾಗಿ ಎಕ್ಸರ್ಸೈಸ್, ಪೋಸ್ಟ್ ನೇಟಲ್ ಎಕ್ಸರ್ಸೈಸಸ್ ಅಂತ ನಾವು ಹೇಳ್ಕೊಡ್ತೀವಿ. ಇದನ್ನ ಮಾಡೋದ್ರಿಂದ ಬಾಣಂತಿಯರಿಗೆ ಸಾಕಷ್ಟು ಅನುಕೂಲಗಳು ಉಂಟಾಗ್ತವೆ. ನಾಲ್ಕನೆಯದಾಗಿ ಬಾಣಂತಿಯು ತನ್ನ ದೇಹದ ನೈರ್ಮಲ್ಯವನ್ನ ಕಾಪಾಡ್ಕೊಳ್ಬೇಕು. ಮಗುನ ಮುಟ್ಟೋದಕ್ಕೂ ಮುನ್ನ ತನ್ನ ಕೈ ತೊಳೆದುಕೊಂಡು ಮಗುನ ಮುಟ್ಟಬೇಕಾಗತ್ತೆ. ಮತ್ತೆ ಮೊದಲನೇ 6 ತಿಂಗಳು ಮಗುವಿಗೆ ಎದೆ ಹಾಲನ್ನ ಬಿಟ್ಟು ಬೇರೆ ಏನನ್ನು ಕೂಡ ನೀಡಬಾರ್ದು. ಇದ್ರ ಜೊತೆಗೆ ಆಕೆ ತನ್ನ ಮಾನಸಿಕ ಆರೋಗ್ಯನ ಕೂಡ ಕಾಪಾಡ್ಕೊಳ್ಳೋದು ಅತ್ಯಂತ ಅವಶ್ಯಕ. ಕೊನೆಯದಾಗಿ ಮತ್ತೆ ಆಕೆ ಏನಾದ್ರೂ ಗರ್ಭವತಿ ಆಗ್ಬೇಕು ಅಂತ ಇದ್ರೆ ಕನಿಷ್ಠ 2 ವರ್ಷ ಗ್ಯಾಪ್ ಅವಶ್ಯಕ ಆಗಿರುತ್ತೆ. ಅದಕ್ಕೆ ಆಕೆ ಸೂಕ್ತವಾದ ಗರ್ಭನಿರೋಧಕ ಔಷಧಿಗಳನ್ನ ತಗೊಳ್ಬಹುದು. ಈ ಎಲ್ಲಾ ಕ್ರಮಗಳನ್ನ ಪಾಲಿಸೋದ್ರಿಂದ ಬಾಣಂತಿ ತನ್ನ ಆರೋಗ್ಯನ ಕಾಪಾಡ್ಕೊಳ್ಬಹುದು ಮತ್ತು ಅವಳ ಮಗು ಕೂಡ ಆರೋಗ್ಯಕರವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು.